ಎಲ್ಲರಿಗೂ ಮುಂಜಾನೆ ಶುಭವನ್ನು ಸಂಕ್ಷಿಪ್ತ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನು, ಬಾಲಕೃಷ್ಣ ಆಚಾರ್ಯ ಅವರನ್ನು, ಬಾಬಾರಾವ್ ಅವರನ್ನು ಎಲ್ಲ ಯೋಗಗಳನ್ನು ಸ್ಮರಿಸಿಕೊಂಡು ಈಗ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ನಮಸ್ಕಾರ ಸ್ಥಳದಲ್ಲಿ ಕೂತ್ಕೊಳ್ಳಿ, ಕಣ್ಣು ಮುಚ್ಚಿರಲಿ. ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರಿಗೂ ಬೆಳಗ್ಗೆ ಶುಭವನ್ನು ಸಂಸುತ್ತಾ, ಇವತ್ತು ನಾವು ಹಾರ್ಟ್ ಅಟ್ಯಾಕ್ ಅಥವಾ ಈ ಯೋಗಾಪಾನ್ ಹಾರ್ಟಿಗೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಇವತ್ತು ತಿಳಿದುಕೊಳ್ಳೋಣ ಮತ್ತು ಆ ಆಸನಗಳನ್ನು ಮಾಡಿಕೊಳ್ತೇನೆ. ನೀವೆಲ್ಲರೂ ನಿಮ್ಮ ಶಕ್ತಿ ಅನುಸಾರ ಮಾಡಿ. ಅದಕ್ಕೆ ಮೊದಲು ಸ್ವಲ್ಪ ಅಂಗಮರ್ದನೆಯನ್ನು ಮಾಡೋಣ. ಅಂಗಮರ್ದನೆ ಅಂತಂದರೆ ಎಲ್ಲ ಶರೀರದಲ್ಲಿರುವ ನರನಾಡಿಗಳನ್ನು ಸಡಿಲಿಸುವುದು. ಅದಕ್ಕೆ ಅಂಗಮರ್ದನೆ ಅಂತ ನಿಧಾನಕವನ್ನು ಈ ರೀತಿ ಮಾಡಬೇಕು. ಆನಂತರ ಏನು ಮಾಡಬೇಕು, ಕಾಲನ್ನು ಎಡಗಾಲನ್ನು ಇರಬೇಕು. ಆಮೇಲೆ ಈ ರೀತಿ ಹಿಚ್ಕೋತ ಬರಬೇಕು. ಈ ರೀತಿ ಇದು ಒಳ್ಳೆಯ ಅಂಗಮರ್ದನೆ ಅಂತ ಈ ರೀತಿ ಮಾಡಬೇಕು. ಈ ರೀತಿ ಕಣ್ಣನ್ನು ಈ ಗಿಂತ ಉಪ್ಪಸಕ್ಕೆ ತಂದ ಬಿಟ್ಬಿಡಬೇಕು. ಈ ರೀತಿ ಮತ್ತು ಈ ರೀತಿ ನಿಧಾನವಾಗಿ ಇರಿಸಬೇಕು. ಬಲಗಾಲನ್ನು ತೆಗೆದುಕೋ. ಈ ರೀತಿ ಬಲಗಳನ್ನು ಚಿಕ್ಕೋದು ಬರಬೇಕು. ಈ ರೀತಿ ಒಂದು ಗಂಟಲು ರಕ್ತ ಸಂಚಾಲನ ಚೆನ್ನಾಗಿ ಆಗಬೇಕು. ಈ ರೀತಿ ಮತ್ತೊಂದು ಸಲ ಮಾಡೋಣ. ಬಲಗಾಲನ್ನು ಈ ರೀತಿ ನರನಾಡಿಗಳನ್ನು ಇರುವಂಥ ಬಿಗಿತವನ್ನು ಸಡಿಲಿಸುವುದು. ಈ ರೀತಿ ಆಮೇಲೆ ಏನು ಮಾಡಬೇಕು, ಈ ರೀತಿ ಬೆನ್ನನ್ನು
ಮತ್ತು ಮೇಲ್ಗಡೆಯಿಂದ ಈ ರೀತಿ ತಗೊಳ್ಳಿ. ಆಮೇಲೆ ಏನು ಮಾಡಬೇಕು, ತಲೆಯನ್ನು ಪೂರ್ತಿ ತಲೆಯನ್ನು ಈ ರೀತಿ ಮಾಡಿ. ಅಂಗವರ್ಧನೆ ಅಂದರೆ ಎಲ್ಲ ನಾಡಿಗಳನ್ನು ಸಡಿಲಿಸುವ. ಇನ್ನೊಂದ್ಸಲ ಈ ರೀತಿ ಪೂರ್ವ ತಲೆಯನ್ನು ಬರ್ತದೆ. ಆಮೇಲೆ ತಲೆಯನ್ನು ಈ ರೀತಿ ಬರ್ತದೆ. ಆಮೇಲೆ ಮುಖವನ್ನು ಸಡಿಲಿಸುವುದು, ಮುಖವರ್ಧನೆ ಮಾಡುವುದು, ಅಂಗವರ್ಧನೆ, ಮುಖದ ಅಂಗವರ್ಧನೆಗಳನ್ನು ಮಾಡುವುದು. ಅವನು ಎಡಗೈಯನ್ನು ಈ ರೀತಿ ಈ ರೀತಿ ಮತ್ತು ಇನ್ನೊಂದು ಸಲ ಮಾಡೋಣ. ಇವೆಲ್ಲ ನಮ್ಮ ಶರೀರದ ನರನಾಡಿಗಳನ್ನು ಸಲ್ಲಿಸುವುದು. ಇವೆಲ್ಲ ಬಿಗಿ ಬಂದಿರ್ತಾವೆ. ಬೆಳಗ್ಗೆ ಏನಾಗ್ತಾವೆ, ಇಲ್ಲಾಂದ್ರೆ ವಾರ್ಮಪ್ ಮಾಡಬೇಕು, ಇಲ್ಲಾಂದರೆ ನಮ್ಮ 8 ಜಾಗಿಂಗ್ಗಳನ್ನು ಮಾಡಬೇಕು. ಈ ರೀತಿ ನಾವು ಅಂಗವರ್ಧನೆಗಳನ್ನು ಮಾಡಿ. ಈಗ ಏನು ಮಾಡೋಣ, ಈ ನಮ್ಮ ಹಾರ್ಟಿಗೆ, ಹೃದಯಕ್ಕೆ ಯಾವ ಆಸನವನ್ನು ಮಾಡಬೇಕು. ಮೊದಲನೇ ಆಸನ ತಾರಾಸನ, ಆಮೇಲೆ 2ನೇ ಆಸನ ಭುಜಂಗಾಸನ, ಪವನ ಮುಕ್ತಾಸನ ಮತ್ತು ಧನುರಾಸನ. ಸುಮಾರು 4 ಆಸನಗಳನ್ನು ಮಾಡಿದರೆ ಸಾಕು. ಇನ್ನು ಹೆಚ್ಚಿಗೆ ಆಸನಗಳಾದರೆ ಸಾಕು. 4 ಆಸನಗಳನ್ನು ಮಾಡಬೇಕು. ಮೊದಲನೆಯದು ತಾರಾಸನ. ತಾರಾಸನ ಮಾಡ್ಬೇಕಾದ್ರೆ ಈ ರೀತಿ ನಿಧಾನವಾಗಿ ಇರಬೇಕು. ಇವೆಲ್ಲ ಹೃದಯಕ್ಕೆ ಅಥವಾ ಭಾಳ ಬಿಪಿ ಹಾಯಿ ಬಿಪಿ ಇರ್ತಾರಲ್ಲ, ಅವರು ನಿಧಾನವಾಗಿ ಈ ಆಸನವನ್ನು ಮಾಡಿ. ಇವು ಹೃದಯಕ್ಕೆ ಸಂಬಂಧಪಟ್ಟಂಥ ಆಸನಗಳು. ತಾರಾಸನ ಎರಡೂ ಕಾಲಗಳನ್ನು ಈ ರೀತಿ ಜೋಡಿಸಿರಬೇಕು. ಜೋಡಿಸಿದ ನಂತರ ಎರಡೂ ಕೈಗಳನ್ನು ಈ ರೀತಿ ಲಾಕ್ತಾರೆ. ಆಮೇಲೆ ನಿಧಾನವಾಗಿ ಈ ರೀತಿ ಮುಂದ್ಗಡೆ ತಗೊಂಡ ನಂತರ ನಿಧಾನವಾಗಿ ಮೇಲ್ಗಡೆ ತಗೋಬೇಕು. ಎಷ್ಟು ಸಾಕಾಗುತ್ತೆ ಕೈಗಳನ್ನು ಮೇಲ್ಗಡೆ ಹಾಕಬೇಕು. ಎತ್ತಿದ ನಂತರ ಮುಂಡ ಮೇಲ್ಗಡೆ ಇರ್ತದೆ. ಇದೇ ಸ್ಥಿತಿಯಲ್ಲಿ ನಿಲ್ಲಬೇಕು. ಎರಡೂ ಕೈಗಳು ಕಿವಿತಾಗಿರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈ ರೀತಿ ಹೆಚ್ಚಿಗೆ ನಿಲ್ಲಬೇಕು. ಈ ಆಸನದಿಂದ ಮಕ್ಕಳಿಗೆ ಸಹ ಒಳ್ಳೆಯ ಆಸನ. ಇದು ಯಾರಿಗೆ ಬಿದ್ದಲ್ಲ ರೈಟ್ ಆಯ್ತು. ಇದಲ್ಲದೆ ಹೃದಯಕ್ಕೆ ಸಂಬಂಧಪಟ್ಟಂಥ ಆಸನ ಇದ್ದರೂ ಸಹ ಇದರಿಂದ ಭಾಳಷ್ಟು ಲಾಭ. ಮಕ್ಕಳಿಗೆ ಸ್ಮರಣಶಕ್ತಿ ಜಾಸ್ತಿ ಆಯಿತು. ಇದರಿಂದ ಅವ್ರು ಹೈಟ್ ಆಯ್ತಾರೆ, ಶಿಫ್ಟ್ ಕಡಿಮೆ ಆಗ್ತಾರೆ, ಕುತ್ತಿಗೆ ನೋವುಗಳು ಮತ್ತು ಕೈ ಕಾಲಿನ ನೋವುಗಳು ಮತ್ತು ನಮ್ಮ ಬಲ ನೋವುಗಳು ಇವೆಲ್ಲ ನಿವಾರಣೆ ಆಗ್ತದೆ. ನೋಡಿ, ಮತ್ತೊಂದು ಸಲವನ್ನು ಈ ರೀತಿ ಒಂದಷ್ಟು ಎದುರುಗಡೆ ಇರಲಿ. ಎಲ್ಲರೂ ಕೈಗಳು ಕೆಳಗಿತಾ ಇದೆ. ಹಿಂಬಳ ಪೂರ್ಣ ಕೆಳಗಡೆ ಇರ್ತದೆ. ಈ ರೀತಿ ಹೃದಯಕ್ಕೆ ಸಂಬಂಧಪಟ್ಟಂತ ಆಸನ ತಾಳಾಸನ. ಈಗ ಮತ್ತೆ ನಿಧಾನವಾಗಿ ರೀತಿ ಕೂತ್ಬೇಕು. ಈಗ ಭುಜಂಗಾಸನ ಮಾಡೋಣ. 2ನೇ ಆಸನ ಭುಜಂಗಾಸನ. ಭುಜಂಗಾಸನ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಈ ಕೈಗಳನ್ನ ಈ ರೀತಿ ಕಾಲುಗಳನ್ನು ನಿಧಾನವಾಗಿ ಈ ರೀತಿ ನಿಧಾನವಾಗಿ ಬರಬೇಕು. ನಂತರ ನೋಡಿ, ಈ ರೀತಿ ಕೈಗಳು
ಓಕೆ. ಭುಜಂಗಾಸನ ನಂತರ ಈ ರೀತಿ ಒಂದು ಎರಡು ಸಲ ಮತ್ತೆ ಎರಡು ಸಲ ಮೂರು ಸಲ ಮಾಡೋದು. ಮತ್ತೊಂದು ಸಲ ಮಾಡೋಣ. ಭುಜಂಗಾಸನ ಈ ರೀತಿ ಎರಡು ಕಾಲು ಹಾಕೊಂಡಿರಲಿ. ಒಂದಷ್ಟೇ ಸ್ವಲ್ಪ ರೀತಿ ಈ ರೀತಿ ಹಿಂದುಗಡೆ ಬರ್ತದೆ. ನಿಮಗೆ ಶಕ್ತಿ ಅನುಸಾರ ಮಾಡಿ. ಮತ್ತೆ ನಿಧಾನವಾಗಿ ಬರಬೇಕು. ಹೇಳಬೇಕಂದ್ರೆ ಈ ರೀತಿ ಹೇಳಬೇಕು. ಬಲಗಾಲನ್ನು ಎತ್ತಿ ಈ ರೀತಿ ಬಲಗೈಯನ್ನು ಊರಿ ಎಡಗಡೆಯಿಂದ ಈ ರೀತಿ ಹೇಳಬೇಕು. ನಂತರ ಇದನ್ನೇ ಏನು ಮಾಡಬೇಕು, ಪವನ ಮುಕ್ತಾಸನ. ಪವನ ಮುಕ್ತಾಸನ ಮಾಡಬೇಕಾದ್ರೆ ಇದೇ ರೀತಿ ಮಾಡ್ಕೊಳ್ಬೇಕು. ಕೊಂಡ ನಂತರ ಈ ರೀತಿ ಮಾಡ್ಕೋಬೇಕು. ನಿಧಾನವಾಗಿ ಈ ರೀತಿ ಶವಾಸನಕ್ಕೆ ಬರಬೇಕು. ಪವನ ಮುಕ್ತಾಸನ ಈ ರೀತಿ ಮಾಡ್ಕೊಳ್ಬೇಕು. ಇದಕ್ಕೆ ಹೊರಗಡೆಗೆ ಸಂಬಂಧಪಟ್ಟಂಥ ಪವನ ಅಂದರೆ ಗಾಳಿ, ಮುಕ್ತ ಅಂದರೆ ಹೊರಗೆ ಹಾಕಬೇಕು. ಹೃದಯಕ್ಕೆ ಇದು ಒಳ್ಳೆಯ ಆಸನ, ಇದು ಪವನ ಮುಕ್ತ ಆಸನ. ಏನು ಮಾಡಬೇಕು, ಈ ರೀತಿ ಎರಡು ಹೃದಯ ಆಕಾಶ ಕಡೆ ಮಾಡಬೇಕು. ಸ್ವಲ್ಪ ಶವಾಸನ ಮಾಡ್ಕೋಬೇಕು. ನಂತರ ಏನು ಮಾಡಬೇಕು, ಎರಡೂ ಕಾಲುಗಳನ್ನು ಈ ರೀತಿ ಮಾಡಿಸಬೇಕು. ಮತ್ತು ನಿಧಾನವಾಗಿ ಮಾಡಬೇಕು. ಈ ರೀತಿ ಮಾಡಿದ ನಂತರ ಎರಡೂ ಕೈಗಳನ್ನು ಲಾಕ್ ಮಾಡಬೇಕು. ಆಗ ಎರಡು ಕಾಲುಗಳನ್ನ ಈ ರೀತಿ ಮಾಡಿ ಕಾಲ ಕೂಡಲಿ ಈ ರೀತಿ ಕಾಲಿನ ಈ ರೀತಿ ಮಾಡಿ ತೋರಿಸ್ತೀನಿ. ಇದು ಪವನ ಮುಕ್ತಾಸನ. ಇಲ್ಲೇ ನಮ್ಮ ಜಠರಕ್ರಿಯೆ ಊಟ ಮಾಡಿದ್ದು ಇಲ್ಲೇ ಡೈಜೆಷನ್ ಚೆನ್ನಾಗಿದೆ. ಈ ಜಠರಕ್ರಿಯೆ ಚೆನ್ನಾಗಿ ಆಗಬೇಕಂತಂದ್ರೆ ಈಗ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥ ಆಸನಗಳಿರೋದ್ರಿಂದ ಇದನ್ನು ಹೆಚ್ಚೆಚ್ಚಿಗೆ ಇಲ್ಲೇ ಆಸನದಲ್ಲಿ ನಿಲ್ಲಬೇಕು. ಮತ್ತು ಒಂದು ಎರಡು ಸಲ ಮಾಡಬೇಕು. ನಂತರ ಮಾಡೋದ ಗದ್ದಾಗ್ತದೆ. ಈ ರೀತಿ ನಿಧಾನವಾಗಿ ಮತ್ತೆ ಕಾಲನ್ನು ನಿಧಾನವಾಗಿ ಚಾಚಬೇಕು. ಯಾಕಂದರೆ ಹೃದಯಕ್ಕೆ ಸಂಬಂಧಪಟ್ಟ ಇರೋದ್ರಿಂದ ಇದು ನಿಧಾನವಾಗಿ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಈ ರೀತಿ ಕೈಗಳನ್ನು ಊರಬೇಕು. ಮತ್ತೆ ಪುನಃ ಎತ್ತಬೇಕು. ಈಗ ನಾವು ಭುಜಂಗಾಸನ ಮೊದಲೇ ಮಾಡಿದ್ದು, ತಾಡಾಸನ ಮಾಡಿದ್ದು, ಭುಜಂಗಾಸನ ಮಾಡಿದ್ರು. ಈಗ ಪವನ ಮುಕ್ತಾಸನ ಮಾಡ. ಈಗ ಧನುರಾಸನವನ್ನು ಮಾಡೋದು. ಧನುರಾಸನ ಅಂದರೆ ಈ ರೀತಿ ಕೈಗಳನ್ನು ಹೋಗಬೇಕು. ಈ ರೀತಿ ನೋಡ್ಕೊಂಡು ನಂತರ ಏನು ಮಾಡಬೇಕು, ಎರಡೂ ಕಾಲುಗಳನ್ನು ಕೂಡಿಸಬೇಕು. ಈಗ ಎರಡೂ ಕೈಗಳನ್ನು ಈ ರೀತಿ ಆಮೇಲೆ ಹಿಡ್ಕೊಳ್ಳಿ. ಹಿಡ್ಕೊಂಡು ಹಿಂದೆ ಹಿಡ್ಕೋಬೇಕು. ನಿಧಾನವಾಗಿ ಇನ್ನು ಸ್ವಲ್ಪ ಇಲ್ಲಿ ಕೆಳಗೆ ಮಾಡಬಹುದು. ಇದು ಈ ರೀತಿ ಒಂದೆರಡು ಮೂರು ಸಲ ಮಾಡಬೇಕು. ಇದು ಹೃದಯಕ್ಕೆ ಸಂಬಂಧಪಟ್ಟಂಥ ಆಸನಗಳು. ಇನ್ನೊಂದ್ಸಲ ಮಾಡೋದು. ಇದು ಹೀಗೆ ಮತ್ತೆ ಶವಾಸನ ಬರೋಣ. ಈ ರೀತಿ ಕಾಲುಗಳಲ್ಲಿ
ಅಂಗೈಗಳ ಅಶ್ವತ್ಥದಲ್ಲಿ ಆಸನಗಳನ್ನು ಮಾಡಿದ ನಂತರ ಶವಾಸನ ಮಾಡಬೇಕು. ಈಗ ನಿಮ್ಮ ಎಲ್ಲ ಕಾಲಿನ ಬೆರಳನ್ನು ಹಿಡ್ಕೊಂಡು ನೆತ್ತಿಯವರೆಗೆ ಎಲ್ಲ ಅಂಗಗಳನ್ನು ನನ್ನಾಡಿಗಳನ್ನು ಚಲಿಸ್ಕೋಬೇಕು. ಕಾಲಿನ ಬೆರಳುಗಳನ್ನು ನೆಲದ ಪಟ್ಟಿ, ಕಿಬ್ಬೊಟ್ಟಿ, ಕೈಬೆರಳುಗಳನ್ನು, ಬಲಿಷ್ಠವಾದಂಥ ಮೊಟ್ಟೆಯ ಸ್ನಾಯುಗಳನ್ನು, ಕುತ್ತಿಗೆಯ ಸ್ನಾಯುಗಳನ್ನು, ಕುತ್ತಿಗೆಯಲ್ಲಿರುವಂಥ ಕಣ್ಣು, ಕಿವಿ, ಮೂಗು, ನಾಲಿಗೆ, ನೆತ್ತಿ, ಎಣ್ಣೆ, ಹುಬ್ಬು, ತುಟಿ, ಈ ರೀತಿ ಕುತ್ತಿಗೆಯಲ್ಲಿರುವ ಪ್ರತಿಯೊಂದು ಸ್ನಾಯುಗಳನ್ನು ಚಲಿಸುತ್ತಾ ಅವಕ್ಕೆ ವಿಶ್ರಾಂತಿಯಲ್ಲಿ ಕೊಡ್ತಾ ಬರಬೇಕು. ಒಂದ್ಸಲ ಓಂಕಾರವನ್ನು ಮಾಡೋಣ. ಓಂಕಾರ ಸ್ವರಗಳು ದೇಹದ ತುಂಬೆಲ್ಲ ಪಸರಿಸಿ ಇಡೀ ದಿನ ನೀವು ಲವಲವಿಕೆಯಿಂದ ಆನಂದವಾಗಿರಲು ಈ ಓಂಕಾರವು ಸಹಕಾರಿಯಾಗುವುದು. ಓಂಕಾರ ಬಹಳ ಅದ್ಭುತವಾದಂಥ ಓಂ 3 ಅಕ್ಷರಗಳಿಂದ ಕೂಡಿರುವಂಥ ನಿಮ್ಮ ಶರೀರದಲ್ಲಿರುವ ಎಲ್ಲ ನರನಾಡಿಗಳನ್ನು ಕಂಪನಗೊಳಿಸ್ತಾ ಅವಕ್ಕೆ ಜಾಗೃತವನ್ನಾಗಿ ಮಾಡುವಂಥ ಓಂಕಾರ. ಓಂಕಾರ ಸುಮಾರು 5 ಸಲ 11 ಸಲ ನೀವು ಎಷ್ಟು ಮಾಡ್ತೀವಿ ಅಷ್ಟು ಶರೀರಕ್ಕೆ ಒಳ್ಳೆಯದು. ಇದು ನಿಧಾನವಾಗಿ ಎರಡೂ ಕೈಗಳನ್ನು ಕೂಡಿಸಿ ಕೈಗಳನ್ನು ಇದ್ದು ಕೈಗಳಿಗೆ ಹಚ್ಚಿ ಬಲಗೈಯನ್ನು ಎತ್ತಿ ಈ ರೀತಿ ನಿಧಾನವಾಗಿ ಎದ್ದು ಕೂತ್ಕೋಬೇಕು. ಈಗ ನಾವು ಏನು ಮಾಡಿದ್ರು ಹೃದಯಕ್ಕೆ ಸಂಬಂಧಪಟ್ಟಂಥ 4 ಆಸನ ಮಾಡಿದ್ರು. ತಾಡಾಸನ, ಭುಜಂಗಾಸನ, ಪವನ ಮುಕ್ತಾಸನ ಮತ್ತು ಧನುರಾಸನ ಮಾಡೋದು. ನಾಳೆ ಏನು ಮಾಡೋದು? ನಾಳೆ ಸಿಯಾಟಿಕಾ, ನಮ್ಮ ನರನಾಡಿಗಳ ತೊಂದರೆ. ಸಿಯಾಟಿಕಾ ಅಂದರೆ ನರನಾಡಿಗಳಿಗೆ ತೊಂದರೆಯನ್ನು ಮಾಡುವಂಥ, ಅದಕ್ಕೆ ತೊಂದರೆ ಆಗದಂತೆ ಕೆಲವೊಂದು ಆಸನಗಳನ್ನು ಮಾಡೋಣ. ನಾಳೆ ಯೋಗ ಫಾರ್ ಸಿಯಾಟಿಕಾ. ಸಿಯಾಟಿಕಾ ಅಂದರೆ ಏನು? ಆ ಸಿಯಾಟಿಕಾ ಏಕೆ ನಿಮ್ಮ ಶರೀರದೊಳಗೆ ತೊಂದರೆಯನ್ನು ಕೊಡ್ತದೆ? ಅದು ಯಾವ ತೊಂದರೆ ಇದರಿಂದ ಅದು ಬರ್ತದೆ? ಸಿಯಾಟಿಕಾ ಅಂದರೆ ಏನು ಅದನ್ನು ನಾಳೆ ತಿಳಿದುಕೊಳ್ಳೋಣ. ತಾವೆಲ್ಲ ತಪ್ಪದೆ ಮತ್ತೆ ನಾಳೆ 6:30 ಗಂಟೆಗೆ ಸಿಯಾಟಿಕಾದ ಆಸನಗಳನ್ನು ಕಡಿಮೆ ಮಾಡುವಂಥ ಆಸನಗಳನ್ನು ಮಾಡೋಣ. ನಾಳೆ ಒಳ್ಳೆಯ ಭಾಳಷ್ಟು ಮಂದಿಗೆ ಈ ಸಿಯಾಟಿಕಾ ತೊಂದರೆಗಳು, ನರನಾಡಿಗಳು ಈ ತೊಂದರೆಗಳಾಗ್ತವೆ, ನರಗಳು ಹಿಡಿದು ಬಿಡ್ತಾವೆ. ಅದು ಯಾಕೆ ಬರ್ತೈತಿ ಅನ್ನೋದನ್ನು ಮತ್ತು ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ಲಕ್ಷಣಗಳನ್ನು, ಅದು ಬರುವಂಥ ಲಕ್ಷಣಗಳನ್ನು ನಾಳೆ ತಿಳ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ ನಾಳೆ 6:30 ಗಂಟೆಗೆ ಮತ್ತೆ ನನ್ನ SK ಹೊಳಪ್ಪ ಫೇಸ್ಬುಕ್ ಯೋಗ SKH ಅತನಿ ಯೂಟ್ಯೂಬ್ನಲ್ಲಿ ನೋಡ್ಬೋದು. ಎಲ್ಲರಿಗೂ ತುಂಬ ಧನ್ಯವಾದ.